ಭೀಮಸೇನಃ ರಾಜಾನಂ ಯುಧಿಷ್ಠಿರಂ ಅತ್ಯುಜ್ವಲ ರಾಜಸೂಯಂ ಚಕಾರ ಅಂತ ಮಧ್ವ ವಿಜಯದ 1ನೇ ಸರ್ಗದ 36ನೇ ಶ್ಲೋಕದಲ್ಲಿ ಒಂದು ಪ್ರಯೋಗ. ಇದು ವಸ್ತುತಃ ನಿಜಂತ ಪ್ರಯೋಗ ಅಲ್ಲ, ಇದು ಅಣಿಜಂತ ಪ್ರಯೋಗವೇ. ಆದರೆ ಅಣಿಜಂತ ಪ್ರಯೋಗದ ಇದು ಅಣಿಜಂತ ಪ್ರಯೋಗ ಆದರೂ ಕೂಡ ನಿಜಂತ ಪ್ರಯೋಗದ ಅರ್ಥವನ್ನ ಕೊಡುವಂಥ ಒಂದು ಪ್ರಯೋಗ. ಇಲ್ಲಿ ನಾವಿದನ್ನ ಒಂದು ವೇಳೆ ನಿಜಂತವಾಗಿ ಬಳಕೆ ಮಾಡಿದ್ರೆ ಹೇಗಾಗ್ತಿತ್ತು, ಅದರ ಮೂಲ ವಿಷಯ ಏನು ಅನ್ನೋದನ್ನ ಸ್ವಲ್ಪ ಗಮನಿಸಬೇಕು. ರಾಜ ಯುಧಿಷ್ಠಿರ ರಾಜಸೂಯ ಯಾಗವನ್ನು ಮಾಡಿದ. ರಾಜ ರಾಜಸೂಯಂ ಚಕಾರ, ಇದು ಬೇಸ್ ವಾಕ್ಯ. ರಾಜನು ರಾಜಸೂಯ ಯಾಗವನ್ನು ಮಾಡಿದನು ಅಂತ. ಆವಾಗ ಅದನ್ನ ನಾವು ನಿಜಂತವಾಗಿ ಇಟ್ಕೊಳ್ಳೋದಾದ್ರೆ ಭೀಮಸೇನ ರಾಜಾನಂ ರಾಜಸೂಯಂ ಕಾರಯಾಮಾಸ ಅಂತ ಹೀಗೆ ಅದರ ನಿಜಂತ ಪ್ರಯೋಗ ಆಗ್ತದೆ. ಬೇಸ್ ಪ್ರಯೋಗದಲ್ಲಿ ರಾಜ ಯುಧಿಷ್ಠಿರನೇ ಅದಕ್ಕೆ ಕರ್ತೃ, ರಾಜಸೂಯ ಅನ್ನೋದು ಕರ್ಮ, ಚಕಾರ ಅಂತ ಅನ್ನೋದು ಅದರ ಕ್ರಿಯಾಪದ. ನಿಜಂತವಾಗಿ ಪ್ರಯೋಗ ಮಾಡಿದಾಗ ಮತ್ತೊಂದು ಕರ್ಮ ಬರಬೇಕು, ಮತ್ತೊಂದು ಕರ್ತ ಬರಬೇಕು, ಅವಾಗ ಭೀಮಸೇನೇ ಕರ್ತ ಆಗ್ತಾನೆ. ಬೇಸ್ ವಾಕ್ಯದಲ್ಲಿರುವಂತಹ ರಾಜ ಯುಧಿಷ್ಠಿರ ಈಗ 2ನೇ ವಾಕ್ಯದಲ್ಲಿ ಕರ್ಮ ಆಗ್ತಾನೆ. ಅದರಿಂದ ಭೀಮಸೇನ ಯುಧಿಷ್ಠಿರಂ ರಾಜಸೂಯಂ ಕಾರಯಾಮಾಸ ಅಂತ ಹೀಗೆ ಅದರದ್ದು ಒಟ್ಟು ಅರ್ಥ ಆಗ್ತದೆ. ಅಥವಾ ಅದಕ್ಕೆ ಒಂದು ಬೇರೆ ರೀತಿಯಾಗಿ ಪ್ರಯೋಗ ಮಾಡಲಿಕ್ಕೂ ಅವಕಾಶ ಇದೆ, ಅದು ಸೂತ್ರಗಳಲ್ಲಿ ಹೇಳಿರ್ತಾರೆ. ಭೀಮಸೇನ ಯುಧಿಷ್ಠಿರೇಣ ರಾಜಸೂಯಂ ಕಾರಯಾಮಾಸ ಅಂತಲೂ ಹೇಳಲಿಕ್ಕೆ ಒಂದು ಅವಕಾಶ ಇದೆ. ಆದರೆ ಸಾಮಾನ್ಯವಾಗಿ ನಾವು ನಿಜಂತ ಪ್ರಯೋಗ ಮಾಡುವಾಗ ಅಣಿಜಂತ ಪ್ರಯೋಗದಲ್ಲಿ ಏನು ಕರ್ತೃ ಇರ್ತದೆ ಅದು ಕರ್ಮವಾಗಬೇಕು ಅನ್ನೋ ನಿಯಮವನ್ನು ಇಟ್ಕೊಂಡು ಈಗ ಮುಂದುವರಿಯೋಣ. ಅಪವಾದಗಳಿದ್ರೆ ಅದನ್ನು ಆಮೇಲೆ ನೋಡೋಣ. ಹೀಗೆ ಭೀಮಸೇನ ರಾಜಾನಂ ಯುಧಿಷ್ಠಿರಂ ರಾಜಸೂಯಂ ಕಾರ್ಯಾಮಾಸ ಅಂತ ಪ್ರಯೋಗ ಮಾಡಿದ್ರೆ ಅದು ನಿಜಂತ ಆಗ್ತದೆ. ಸ್ಪಷ್ಟವಾಗಿ ನಿಜಂತ ಪ್ರಯೋಗವೇ ಇದೆ. ಅದರ ಮೂಲ ಪ್ರಯೋಗ ರಾಜ ಯುಧಿಷ್ಠಿರ ರಾಜಸೂಯಂ ಕರೋತಿ ಅಂತ. ಇದನ್ನ ಬೇರೆ ಒಂದು ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನೇ ನಾವು ಇವತ್ತು ನೋಡ್ಬೇಕಾಗಿರೋದು. ಮಧ್ವ ವಿಜಯದಲ್ಲಿ 1ನೇ ಸರ್ಗದಲ್ಲಿ 36ನೇ ಶ್ಲೋಕ ಹೇಳುವುದು ಹಾಗೆ. ಭೀಮಸೇನ ರಾಜಾನಂ ಅತ್ಯುಜ್ವಲ ರಾಜಸೂಯವಂತಂ ಚಕಾರ. ಇಲ್ಲಿ ಚಕಾರ ಅಂತ ಬಂದಿರೋದ್ರಿಂದ ಇದು ನಿಜಂತ ಪ್ರಯೋಗ ಅಂತೂ ಅಲ್ವೇ ಅಲ್ಲ, ಅಣಿಜಂತ ಪ್ರಯೋಗವೇ ಇದೆ. ಆದರೆ ನಿಜಂತ ಪ್ರಯೋಗದ ಬದಲಾಗಿ ಪ್ರಯೋಗ ಮಾಡಲಿಕ್ಕೆ ಅನುಕೂಲ ಆಗುವಂತೆ ಅಲ್ಲಿ ಪ್ರಯೋಗ ಇದೆ. ರಾಜ ಯುಧಿಷ್ಠಿರ ಅತ್ಯುಜ್ವಲವಾದ ರಾಜಸೂಯ ಯಾಗವನ್ನ ಮಾಡಿದ. ಭೀಮಸೇನ ರಾಜ ಯುಧಿಷ್ಠಿರನನ್ನ ಅತ್ಯುಜ್ವಲ ರಾಜಸೂಯ ಯಾಗ ಉಳ್ಳವನನ್ನಾಗಿ ಮಾಡಿದ ಅಂತ ಹೀಗೆ ಪ್ರಯೋಗ ಇರೋದ್ರಿಂದ ಉಳ್ಳವನನ್ನಾಗಿ ಮಾಡಿದ ಅಂದ್ರೆ ಮಾಡಿಸಿದ ಅಂತಾನೆ ಅದಕ್ಕೆ ಅರ್ಥ. ಆದ್ರಿಂದ ಅತ್ಯುಜ್ವಲ ರಾಜಸೂಯ ಎಂಬುದಾಗಿ ಬಹುವ್ರೀಹಿ ಸಮಾಸ ಪ್ರಯೋಗ ಮಾಡಿದ್ದಾರೆ. ಆ ಬಹುವ್ರೀಹಿ ಸಮಾಸದಿಂದಲೇ ಆ ನಿಜಂತ ಪ್ರಯೋಗದ ಅರ್ಥ ಬರೋದಿಲ್ಲ. ಭೀಮಸೇನನು ಅತ್ಯುಜ್ವಲವಾದ ರಾಜಸೂಯ ಉಳ್ಳವನು ಆಗಿದ್ದಾನೆ. ಹಾಗೆ ಅವನನ್ನು ಮಾಡಿದವನು ಭೀಮಸೇನ ರಾಜ ಯುಧಿಷ್ಠಿರನನ್ನು ಅತ್ಯುಜ್ವಲ ರಾಜಸೂಯ ಉಳ್ಳವನನ್ನಾಗಿ ಮಾಡಿದನು ಅಂತ ಹೀಗೆ ಬಂದಿರೋದ್ರಿಂದ ಅವನು ತಾನು ಯಜ್ಞ ಮಾಡಿ ಅತ್ಯುಜ್ವಲವಾದ ರಾಜಸೂಯ ಉಳ್ಳವನು ಆದ. ಆದ್ರೆ ಅವನನ್ನು ಆಗುವಂತೆ ಮಾಡಿದ್ಯಾರು? ಭೀಮಸೇನ. ಆದ್ರಿಂದ ಚಕಾರ ಅಂತಿಲ್ಲಿ ನಿಜಂತ ಪ್ರಯೋಗವೇ ಇದ್ರೂ ಕೂಡ ಅದಕ್ಕೆ ನಿಜಂತದ ಅರ್ಥ ಬರ್ತದೆ. ಅದು ಬಹುವ್ರೀಹಿ ಸಮಾಸ ಕೂಡ ಅಲ್ಲಿರೋದ್ರಿಂದ ಅದರಿಂದ ಅತ್ಯುಜ್ವಲ ರಾಜಸೂಯ ಏನ ಸಹ ಅಥವಾ ಯಶ ಸಹ ಅಂತ ಹೀಗೆ ಪ್ರಯೋಗ ಮಾಡಿದಾಗ ಅತ್ಯುಜ್ವಲ ರಾಜಸೂಯ ಅಂತ ಹೀಗೆ ಅದರದ್ದು ಅರ್ಥ ಆಗ್ತದೆ. ನಿಜಂತ ಪ್ರಯೋಗದ ಬದಲಾಗಿ ಹೀಗೆ ಮಾಡುವಂತಹ ಒಂದು ಪ್ರಯೋಗ ಇದೆ. ಇದಕ್ಕೆ ನಾವು ಒಂದು ಬೇರೆ ಉದಾಹರಣೆಯನ್ನು ಹೇಳ್ಬೋದು. ಬಾಲಕ ಸ್ನಾನಂ ಕರೋತಿ, ಬಾಲಕ ಸ್ನಾನ ಮಾಡ್ತಾನೆ, ಅಣಿಜಂತ ಪ್ರಯೋಗ. ಆವಾಗ ಅದಕ್ಕೆ ನಿಜಂತ ಪ್ರಯೋಗ ಹೇಳುವುದಾದ್ರೆ ಮಾತಾ ಬಾಲಕಂ ಸ್ನಾನಂ ಕಾರಯತಿ, ತಾಯಿಯು ಮಗನಿಗೆ ಸ್ನಾನವನ್ನು ಮಾಡಿಸ್ತಾಳೆ. ಮಗನಿಗೆ ಅಂತ ಕನ್ನಡದಲ್ಲಿ ಚಟ್ಟಿ ಅಂತ ಹೇಳ್ತೀವಿ, ಅದಕ್ಕೆ ಸಂಸ್ಕೃತದಲ್ಲಿ ಬಾಲಕಂ ಅಂತಾನೆ ಹೀಗೆ ಹೇಳ್ತೀವಿ. ಮಾತಾ ಬಾಲಕಂ ಸ್ನಾನಂ ಕಾರಯತಿ ಅಂತ ಹೀಗೆ ಅದರದ್ದು ಪ್ರಯೋಗ. ಇದರ ಬದಲಾಗಿ ಈ ಮಧ್ವ ವಿಜಯದಲ್ಲಿ ಬಂದಿರುವಂತೆ ನಾವು ಇದನ್ನು ಪ್ರಯೋಗ ಮಾಡುವುದಾದ್ರೆ ಮಾತಾ ಬಾಲಕಂ ಕೃತಸ್ನಾನಂ ಕಾರಯತಿ, ಕೃತಂ ಸ್ನಾನಂ ಏನ ಸಹ ಮಾಡಲ್ಪಟ್ಟ ಸ್ನಾನವುಳ್ಳವನನ್ನಾಗಿ ಅಂತ ಬಹುವ್ರೀಹಿ ಸಮಾಸ ಮಾಡಿಬಿಟ್ರೆ ಮಾಡಿಸಿದಳು ಅಂತಾನೆ ಮತ್ತೆ ಅರ್ಥ ಆಗ್ತದೆ. ನಿಜಂತ ಪ್ರಯೋಗ ಇಲ್ಲದೆ ಹೋದ್ರೂ ಅಣಿಜಂತ ಪ್ರಯೋಗವೇ ಇದ್ರೂ ಹಾಗೆ ಅರ್ಥ ಆಗ್ತದೆ. ಕೃತಂ ಸ್ನಾನಂ ಏನ ಸಹ ಕೃತಸ್ನಾನ ಅಂತ ಮಾಡಬಹುದು. ಅಥವಾ
ಅಭ್ಯಂಗ ಸ್ನಾನಂ ಅಂತನೋ ಅಥವಾ ಶುದ್ಧ ಸ್ನಾನಂ ಅಂತನೋ ಅತ್ಯುಜ್ವಲ ಸ್ನಾನಂ ಅಂತನೋ ಏನಾದರೂ ಮಾಡಬಹುದು. ಅತ್ಯುಜ್ವಲಂ ಸ್ನಾನಂ ಯಸ್ಯ ಸಹ ಅತ್ಯುಜ್ವಲ ಸ್ನಾನ, ಕೃತಂ ಸ್ನಾನಂ ಏನ ಸಹ ಕೃತ ಸ್ನಾನ. ಹೀಗೆ ಯಾವುದನ್ನಾದರೂ ಕೂಡ ಒಟ್ಟಲ್ಲಿ ಬಹುವ್ರೀಹಿ ಸಮಾಸ ಇರಬೇಕಾದದ್ದು ಮುಖ್ಯ. ಹಾಗೆ ಬಹುವ್ರೀಹಿ ಸಮಾಸ ಇದ್ರೆ ಅಣಿಜಂತವಾದ ಪ್ರಯೋಗವನ್ನು ಇಟ್ಟುಕೊಂಡ್ರೂ ಕೂಡ ಅದಕ್ಕೆ ಮತ್ತೆ ಬಹುವ್ರೀಹಿ ಸಮಾಸದ ಬಲದಿಂದ ಒಟ್ಟಾರೆ ವಾಕ್ಯಕ್ಕೆ ನಿಜಂತದ ಅರ್ಥ ಬರ್ತದೆ. ಆದ್ರಿಂದ ಅನುವಾದ ಮಾಡುವವರು ಹಾಗೆ ಅದನ್ನ ನಿಜಂತ ಪ್ರಯೋಗದ ದೃಷ್ಟಿಯಿಂದ ಅನುವಾದ ಮಾಡಿರ್ತಾರೆ. ವಸ್ತುತಃ ಅದು ಅಣಿಜಂತ ಪ್ರಯೋಗವೇ. ನಾವು ದೃಷ್ಟಾಂತ ವಾಕ್ಯ ಏನು ತಗೊಂಡಿದ್ದೀವಿ, ಅಲ್ಲಿ ಬಾಲಕಃ ಸ್ನಾನಂ ಕರೋತಿ, ಮಾತಾ ಬಾಲಕಂ ಸ್ನಾನಂ ಕಾರಯತಿ ನಿಜಂತ. ನೀವು ನಿಜಂತ ಹೇಳ್ದೇನೆ ಅಣಿಜಂತ ಪ್ರಯೋಗದ ಮೂಲಕವೇ ನಿಜಂತದ ಅರ್ಥವನ್ನು ಹೇಳುವುದಾದ್ರೆ ಮಾತಾ ಬಾಲಕಂ ಕೃತ ಸ್ನಾನಂ ಕರೋತಿ, ಅಥವಾ ಭೂತಕಾಲದಲ್ಲಿ ಹೇಳುವುದಾದ್ರೆ ಅಕರೋತಿ. ಹೀಗೆ ಕೃತ ಸ್ನಾನಂ ಎಂಬ ಬಹುವ್ರೀಹಿ ಸಮಾಸದ ಬಲದಿಂದ ಅದಕ್ಕೆ ಬರಬೇಕಾದಂತಹ ಅರ್ಥ ಬರ್ತದೆ. ಈ ಭೀಮಸೇನ ಅಂತೇನೋ ಒಂದು ವಾಕ್ಯ ಪ್ರಯೋಗ ಬಂದಿದೆಯಲ್ಲ, ಭೀಮಸೇನ ರಾಜಾನಂ ರಾಜಸೂಯಾಗಂ ಕಾರಯತಿ ಅಂತ ಹೀಗೆ ನಿಜಂತ ಪ್ರಯೋಗವನ್ನೇ ನಾವು ಮಾಡಿದಾಗ ಅಲ್ಲಿ ಭೀಮಸೇನ ಅನ್ನೋದು ಕರ್ತೃ, ರಾಜ ಅಂತ ಅನ್ನೋದು ಕರ್ಮ, ರಾಜಸೂಯಾಗ ಅಂತ ಅನ್ನೋದು ಅಲ್ಲಿ ಇನ್ನೊಂದು ಕರ್ಮ. ಹೀಗೆ ಎರಡು ಕರ್ಮಗಳಿದೆ. ಆದರೆ ನಾವು ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಅಣಿಜಂತ ಪ್ರಯೋಗವನ್ನು ನೋಡಿದ್ವಲ್ಲ, ಭೀಮಸೇನ ರಾಜಾನಂ ಅತ್ಯುಜ್ವಲ ರಾಜಸೂಯಾಗಂ ಕಾರಯತಿ ಅಂತ ಕರೋತಿ ಅಂತ ನಾವು ನೋಡಿದ್ವಲ್ಲ, ಕಾರಯತಿ ಅಲ್ಲ ಕರೋತಿ ಅಂತ ನೋಡಿದ್ವಲ್ಲ, ಅಲ್ಲಿ ಎರಡು ಕರ್ಮ ಇಲ್ಲ. ಅಲ್ಲಿ ರಾಜ ಯುಧಿಷ್ಠಿರ ಒಬ್ಬನೇ ಕರ್ಮ. ಅತ್ಯುಜ್ವಲ ರಾಜಸೂಯ ಮತ್ತು ಬಹುವ್ರೀಹಿ ಸಮಾಸ ಏನಿದೆ ಅದು ಅವನಿಗೆ ವಿಶೇಷಣ. ಅದರಿಂದ ಎರಡು ಕರ್ಮಗಳಿದೆ ಅಂತ ಅಲ್ಲಿ ತಿಳ್ಕೊಳ್ಬಾರದು. ಹಾಗೆ ಕೃತಸ್ನಾನಂ ಎಂಬಲ್ಲಿ ಕೂಡ ಮಾತಾ ಬಾಲಕಂ ಕೃತಸ್ನಾನಂ ಕರೋತಿ ಅಂತ ಹೇಳಿದಾಗ ಕೃತಸ್ನಾನಂ ಅಂತ ಅನ್ನೋದು ಕರ್ಮ ಅಲ್ಲ, ಅದು ಬಾಲಕನಿಗೆ ವಿಶೇಷಣ ಮಾತ್ರ. ಆದ್ರೆ ನಿಜಂತ ಪ್ರಯೋಗ ಮಾಡಿದ್ರೆ ಮಾತಾ ಬಾಲಕಂ ಸ್ನಾನಂ ಕಾರಯತಿ ಎನ್ನುವಲ್ಲಿ ಸ್ನಾನಂ ಅನ್ನೋದೊಂದು ಕರ್ಮ, ಬಾಲಕ ಅನ್ನೋದೊಂದು ಕರ್ಮ. ನಿಜಂತದಲ್ಲಿ ಎರಡು ಕರ್ಮ ಇರ್ತದೆ, ಅಣಿಜಂತದಲ್ಲಿ ಒಂದೇ ಕರ್ಮ ಇರ್ತದೆ ಈಗ ನಾವು ನೋಡಿರುವ ವಾಕ್ಯಗಳಲ್ಲಿ. ಮತ್ತದು ವಿಶೇಷಣವಾಗಿರ್ತದೆ. ಆದ್ರಿಂದ ಅದು ಕರ್ಮ ಅಂತ ತಿಳ್ಕೋಬಾರದು. ವಿಶೇಷಣ ಆದ್ರಿಂದ ವಿಶೇಷಕ್ಕನುಸಾರವಾಗಿ ಒಂದೇ ವಿಭಕ್ತಿ ಒಂದೇ ವಚನದಲ್ಲಿ ಒಂದೇ ಲಿಂಗದಲ್ಲಿ ಇದೆ ಅಷ್ಟೇ. ಇದು ಅವುಗಳ ವ್ಯತ್ಯಾಸ.